ಒಂದು ದಿನ ರಾಜ ತನ್ನ ಸ್ನೇಹಿತ ಮತ್ತು ಜ್ಞಾನಿ ಹಾಗೂ ಮಂತ್ರಿಯಾಗಿದ್ದಂಥ ತನ್ನ ಅತ್ಯಂತ ಆತ್ಮೀಯ ಮಿತ್ರನನ್ನು ಕೇಳಿದ, ಗೆಳೆಯ, ನಿನಗೆ ಗೊತ್ತು ನನಗೊಬ್ಬ ಅಣ್ಣ ಇದ್ದಾನೆ. ಅವನ ನಾನು ತಂದೆಯಂತೆ ಕರಿತೇನೆ. ಅವನಷ್ಟು ತಂದೆಯಾಗೆ ಗೌರವ ಕೊಡ್ತೇನೆ. ಆದರೆ ಆತ ಮಾತ್ರ ನನ್ನ ಶಕ್ತಿ ಬಗ್ಗೆ, ನಾನು ಐಶ್ವರ್ಯದ ಬಗ್ಗೆ ಅಸೂಯೆ ಪಡ್ತಾನೆ. ನಾನು ಯಾವಾಗಲೂ ಸದಾ ವಿಧೇಯನಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾನೆ. ಅದು ಸರಿ, ನಾನು ಹಾಗೆ ವಿಧೇಯನಾಗಿ ಇರ್ತೇನೆ. ಆದರೆ ನಾನು ಅವನಿಂದ ಏನಾದರೂ ಸಲಹೆ ಸಹಕಾರ ಕೇಳಿದ ಕೂಡಲ ಏನೋ ಗಾಬರಿ ಆದಂತೆ ಮಾಡ್ತಾನೆ. ನಾನು ಏನು ಅಪೇಕ್ಷೆ ಮಾಡಬಾರ್ದು ಅಂತ ಅಪೇಕ್ಷೆ ಪಡ್ತಾನೆ. ನನ್ನ ಮನಸ್ಸು ಬಹಳ ಸೂಕ್ಷ್ಮ ಆಗಿದೆ, ಇದೆಲ್ಲ ಕೇಳಬೇಡ ಅಂತಾನೆ. ಎಚ್ಚರ ತಪ್ಪಿ ಬಿದ್ದಂಗೆ ಮಾಡ್ತಾನೆ. ಅಷ್ಟು ನಾಜೂಕಿದೆಯಾ ಮನಸ್ಸು ಮಣ್ಣಂದು, ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂದ. ಅದಕ್ಕೆ ಬುದ್ಧಿವಂತ ಮಂತ್ರಿ ಇದ್ನಲ್ಲ, ಅವನು ಹೇಳಿದ, ನೋಡಿ ಮಹಾರಾಜರೇ, ನಿಮ್ಮ ಅಣ್ಣ ಹೇಗಿದ್ದಾನೆ ನನಗೆ ಗೊತ್ತು. ನೀವು ಅವನು ಒಂದು ಮುಖವನ್ನು ಮಾತ್ರ ಕಂಡಿದ್ದೀರಿ. ನಾನೊಂದು ಪುಟ್ಟ ಕಥೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಒಂದು ಊರಲ್ಲಿ ಅಣ್ಣ ತಂಗಿ ಇದ್ರು. ಅವ್ರ ಎಲ್ಲ ಸಂಬಂಧಿಗಳು ಸತ್ತೋಗಿದ್ದಾರೆ, ಯಾರೂ ಬದುಕಿಲ್ಲ. ಅಣ್ಣ ಪಾಪ ಏನೋ ಕೆಲಸ ಮಾಡಿ ತಂಗಿನ ಸಾಕ್ತಿದ್ದ. ತಂಗಿ ತನ್ನ ಮನಸ್ಸು ಬಹಳ ನಾಜೂಕು ಅಂತ ಹೇಳ್ಕೊತಿದ್ಲು. ಯಾವುದೇ ಸಣ್ಣ ಪ್ರಸಂಗ ಆದರೂ, ಸೊಪ್ಪಳಾದರೂ ಕೂಡ ಎಚ್ಚರ ತಪ್ಪಿ ಬೀಳ್ತಾ ಇದ್ಲು. ಎಷ್ಟು ಮಟ್ಟಿಗೆ ಅಂದರೆ, ಹೂಜಿಯಿಂದ ನೀರು ಕುಡಿಯುವಾಗ ಬಳಬಳ ಸಪ್ಪಳಾಗುತ್ತಲ್ಲ, ಆ ಸದ್ದು ಕೂಡ ಆಕೆ ಗಾಬರಿ ಮಾಡ್ತಾ ಇತ್ತು. ಅಣ್ಣ ಬುದ್ಧಿವಂತ ಅಲ್ಲ ಪಾಪ, ಕಷ್ಟಪಟ್ಟು ಹೇಗೋ ಜೀವನ ಮಾಡ್ತಿದ್ದ ಅಂತ ಹೇಳಿದ್ದಲ್ಲ. ಆದರೆ ಅವ್ನು ಮಾಡೋ ಕೆಲಸ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಕೆಲಸ ಮಾತ್ರ ಅಮಾನವೀಯವಾದಂಥ ಕೆಲಸ. ಅವನು ಬೇರೆ ಕೆಲಸ ಬರಲ್ಲ, ಓದಿಲ್ಲ ಅವನು. ಅವನೇನು ಮಾಡ್ತಿದ್ದ ಅಂದರೆ, ಊರಲ್ಲಿ ಯಾವುದೇ ಶ್ರೀಮಂತ ವ್ಯಕ್ತಿ ಮರಣ ಆದಮೇಲೆ ಸಮಾಧಿ ಮಾಡ್ತಾರಲ್ಲ, ಆ ರಾತ್ರಿ ಸ್ಮಶಾನಕ್ಕೆ ಹೋಗ್ತಿದ್ದ. ಆ ಹೊರಗೆ ಅಗದು ಶವವನ್ನು ಹೊರ ತೆಗಿತಿದ್ದ. ಅದಕ್ಕೆ ಹಾಕಿದಂಥ ಬಟ್ಟೆ ಬರೆಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು, ಕೆಲವರು ಆಭರಣ ಹಾಕೇ ಬಿಡ್ತಿದ್ರು, ಕೆಲವರು ದುಡ್ಡು ಇಡ್ತಿದ್ರು, ಕೆಲವರು ಹಾಕ್ತಿದ್ರು. ಅದೆಲ್ಲ ತೊಗೊಂಬರ್ತಿದ್ದ, ಅದನ್ನು ತಂದು ಮಾರಾಟ ಮಾಡ್ತಿದ್ದ. ಅದರಿಂದ ಇಬ್ಬರು ಜೀವನ ನಡೀತಾ ಇತ್ತು. ಈ ತಂಗಿ ನಾಜೂಕ್ ಸ್ವಭಾವ ಅವನು ಬಹಳ ಚಿಂತೆ ಮಾಡಿತ್ತು. ಏನು ಮಾಡೋದು, ಇಷ್ಟೊಂದು ನಾಜೂಕ್ ಇರೋಕ್ಕೆ ಸಾಧ್ಯ ಇದೆಯಾ ಅವ್ರಿಗೆ ಅಂತಿದ್ದ. ಅದೇನಾದರೂ ಮಾಡಿ ಸರಿ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದ. ಆಗ ಒಬ್ಬ ಭಾರಿ ಶ್ರೀಮಂತ ವ್ಯಕ್ತಿ ಸಮಾಧಿಯಾಗಿದೆ, ಆ ದೇಹದ ಜೊತೆಗೆ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಹೂಳಿದ್ದಾರೆ ಅಂತ ಗೊತ್ತಾಯಿತು. ತನ್ನ ತಂಗಿ ಹೇಳಿದ ವಿಚಾರ, ಅಮ್ಮ, ನೀನು ನನ್ನ ಸಹಾಯ ಮಾಡಿದರೆ ಮುಂದೆ ಅನೇಕ ತಿಂಗಳುಗಳ ಕಾಲ ಯಾವುದೂ ಕೆಲಸ ಮಾಡೋ ಕಾರಣ ಇಲ್ಲ. ನಡಿ ಅಂದ್ಲಕ್ಕೆ, ಬರ್ತೀನಿ ಅಂದ್ಲು. ಹೋದ್ಲು. ರಾತ್ರಿ ಇಬ್ಬರು ಸ್ಮಶಾನಕ್ಕೆ ಹೋದರು. ಸಮಾಧಿ ತೆಗೆದು ಹೆಣ ತೆಗೆದ್ರು ಹೊರಗಡೆ. ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡ್ರು. ಹೆಣಕ್ಕೇನು ಸುತ್ತಿದ್ರಲ್ಲ ಬಟ್ಟೆ ಬಹಳ ಬೆಲೆ ಬಾಳುವಂಥದ್ದು. ಅದನ್ನು ತೆಗೆಯೋದು ಕಷ್ಟ. ಶವದ ತಲೆಗೆ ಸಿಕ್ಕಾಕೊಂಡಿದೆ ಅದು. ಶವದ ತಲೆ ಮುರಿಲಾರದೆ ಅದನ್ನು ತಗೊಳಕ್ಕಾಗಲ್ಲ. ತಂಗಿ ಅಂದ್ಲು, ಅದಕ್ಕೆ ಚಿಂತೆ ಮಾಡ್ತೀಯ ಅಣ್ಣ, ನಾ ತೆಗಿತೀನಿ ಬಾ ಅಂದ್ಲು. ಟಕ್ ಅಂತ ತಲೆ ಹಿಡಿದು ಗರ್ರನ್ನು ತಿರುಗಿಸಿ ಕರುಣೆ ಇಲ್ಲದೆ ತಲೆ ಮುರಿದು ಬಟ್ಟೆ ಕಿತ್ಕೊಂಡ್ರು. ಇಬ್ಬರು ಮನೆಗೆ ಬಂದರು. ಸ್ವಲ್ಪ ದಿವಸಗಳ ನಂತರ ಇಬ್ಬರು ಊಟಕ್ಕೆ ಕೂತ್ಕೊಂಡಾಗ ತಂಗಿ ಹೂಜಿಯಿಂದ ಲೋಟಕ್ಕೆ ನೀರನ್ನು ಬಗ್ಗಿಸ್ಕೊಂಡ್ರು. ಗುಳುಗುಳು ಸಪ್ಪಳಾಗುತ್ತಲ್ಲ, ತಕ್ಷಣ ಅಯ್ಯೋ ಗಾಬರಿ ಆಯಿತು, ಎಚ್ಚರ ತಪ್ಪಿದ ಬಿದ್ದಂಗೆ ಮಾಡಿದ್ಲು. ಅಣ್ಣ ಹೇಳ್ದ, ನಗನಗ್ತಾ ಹೇಳ್ದ, ತಂಗಿ, ನೀನು ನೀರಿನ ಸಪ್ಪಳ ಕೇಳಿದರೆ ಗಾಬರಿ ಆಗ್ತದಲ್ವಾ, ಆದರೆ ಮಧ್ಯರಾತ್ರಿ ಸ್ಮಶಾನದ ಹೆಣ ತಲೆ ತಿರುವಿ ಮುರಿಯುವ ಗಾಬರಿನಾಗಲಿಲ್ಲ ಅಂದ. ಅಂದಿನಿಂದ ಆಕೆಯ ಸ್ವಭಾವದಲ್ಲಿ ನಾಜೂಕತೆ ನಟನೆ ನಿಂತು ಹೋಯಿತು. ಅದನ್ನು ಹೇಳಿ ಮಂತ್ರಿ ಹೇಳ್ತಾನೆ, ರಾಜ, ನಮ್ಮಲ್ಲಿ ಅನೇಕ ಜನ ಈ ಥರದ ಸೂಕ್ಷ್ಮ ಸ್ವಭಾವವನ್ನು ನಟಿಸ್ತಾರೆ. ಅಯ್ಯೋ ನಮಗಿದಾಗಲ್ಲಪ್ಪ, ಐ ಕಾಂಟ್ ಟೇಕ್ ಇಟ್ ಅನ್ನೋದು, ದಿಸ್ ಇಸ್ ಟು ಸ್ಮಾಲ್ ಅನ್ನೋದು, ಇದು ನನಗೆ ಅಯ್ಯೋ ನಮ್ಮ ಸ್ಟೇಟಸ್ಸಿಗೆ ಅಲ್ಲ ಅನ್ನೋದು ಬರೀ ನಾಟಕ. ಆದರೆ ಸ್ವಾರ್ಥ ಸಾಧನೆ ಆಗುವಾಗ ಈ ನಾಜೂಕತನ, ಶಪಚತನ ಮರ್ತು ಹೋಗುತ್ತೆ. ಮತ್ತೊಬ್ಬರಿಂದ ಪ್ರಯೋಜನ ಪಡೆಯೋದಕ್ಕೆ, ಸಹಾನುಭೂತಿ ಪಡೆಯೋದಕ್ಕೆ ಈ ಥರದ ಜನ ನಟನೆಗಳನ್ನು ಮಾಡ್ತಾರೆ. ನಿಮ್ಮ ಅಣ್ಣನೂ ಇದೇ ಜಾತಿಗೆ ಸೇರಿದವನು. ನೀನು ಅಣ್ಣನಿಗೆ ಕೊಡಬೇಕಾದ ಮರ್ಯಾದೆ ಗೌರವ ಕೊಡಿ, ಆದರೆ ನಿಮ್ಮ ಪ್ರಜ್ಞೆಗೆ ವಿರುದ್ಧವಾಗಿ ಏನನ್ನು ಮಾಡಬೇಡಿ, ಪಾಪಕ್ಕೆ ಬೀಳಬೇಡಿ ಎಂದ. ರಾಜ ಒಪ್ಪಿದ. ಇದು ಸ್ಪೇನ್ ದೇಶದ ಒಂದು ಕತೆ, ಬಹಳ ಇಷ್ಟವಾದದ್ದು ನನಗೆ. ಇಂಥವ್ರು ನಾವು ನೋಡಿಲ್ವಾ, ಸುಮಾರು ಜನ ಇದ್ದಾರಲ್ಲ, ಅಯ್ಯೋ ನಮಗಿದು ಆಗ್ಬರೋಲ್ಲ ಅಂತಾರೆ. ಮನೆ ಹೋಗಿ ನೋಡಿ ಅವ್ರು ಹೇಗಿರ್ತಾರೆ ಅಂತ. ಬಹಳ ಸೂಕ್ಷ್ಮಜ್ಞರಂತೆ, ಸಜ್ಜನರಂತೆ, ಸಂವೇದನಾಶೀಲರಂತೆ ನಡ್ಕೊಳ್ಳುವಂಥ ಜನ ತಮ್ಮ ಸ್ವಾರ್ಥದ ವಿಷಯ ಬಂದಾಗ ರಾಕ್ಷಸರಂತೆ ವ್ಯವಹಾರ ಮಾಡೋದನ್ನು ಕಂಡಿದ್ದೇವೆ ನಾವು. ಅವ್ರ ನಿಜವಾದ ಮುಖವನ್ನು ಗಮನಿಸಿ ಈ ಸಜ್ಜನಿಕೆಯ ಮುಖವಾಡವನ್ನು ಕಳೆಯೋದು ಸಮಾಜ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಯಾರಾದರೂ ಅತಿಯಾಗಿ ನಾಜೂಕ್ತನ ಮಾಡ್ತಾ ಇದ್ದರೆ ಅದು ನಿಜವಾದ ನಾಜೂಕ್ತನ ಅಲ್ಲ ಅನ್ನೋದು ಗೊತ್ತಾಗಬೇಕು.
ಕೆಲವು ನಾಜೂಕ್ತನ ಇರಬೇಕು, ನಮಗೆಲ್ಲ ನಯವಂತಿಕೆ ಇರಬೇಕು ನಿಜ. ಅದರ ಅತಿಯಾದ ನಾಜೂಕತನ ಒಂದು ದೊಡ್ಡ ನಾಟಕ ಆಗತ್ತೆ.